ಕಾಣಿಸ್ತಾ ಇದೆ ಇವಾಗ ಚನ್ನಸ್ವಾಮಿ ಹೊರಬತ್ರ ಬಂದಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ದೇವರು ನೋಡಿ, ಇಲ್ಲಿ 365 ದಿನನೂ ನೀರು ಬರ್ತಾನೆ ಇರುತ್ತೆ. ಈ ಬಂಡೆ ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು ಬಂಡೆ. ಇನ್ನು ಯಾವ ಕಡೆಯಿಂದನೂ ಕೂಡ ಬರೋದಕ್ಕೆ ಇಲ್ಲಿ ಮೇಲೆ ಯಾವುದೇ ಥರ ಇದಿಲ್ಲ. ಆದರೂ ಕೂಡ ದೇವ್ರ ಸತ್ಯ ಏನಿದೆ ನೋಡಿ, ಇಲ್ಲಿ ನೋಡಿ ನೀರು ಹೆಂಗೆ ಬರ್ತಾ ಇದೆ ನಿಮಗೆ ಕಾಣಿಸ್ತಾ ಇರ್ಬೋದು. ನೋಡಿ ಆಲ್ರೆಡಿ ಪೂಜೆ ಮಾಡಿ ಹೋಗಿದ್ದಾರೆ. ನೋಡಿ ನೀರು ಹೆಂಗೆ ಬರ್ತಾ ಇದೆ. ಈ ನೀರು ಏನಿದೆ ತುಂಬೋದು ಇಲ್ಲ ಮತ್ತು ನಿಂತೋಗೋದು ಇಲ್ಲ. ಎಷ್ಟು ನೀರು ಬರ್ತಾ ಇರುತ್ತೆ ಅಷ್ಟೇ ಬರ್ತಾ ಇರುತ್ತೆ. ಹಾಗಾಗಿ ಬನ್ನಿ, ಇಲ್ಲೇ ಊರವರೇ ಆದ ಗೌಡ್ರಾದ ನಾಗರಾಜ್ ಅಣ್ಣವ್ರು ಇದ್ದಾರೆ. ಅವ್ರ ಹತ್ರ ವಿಷಯನ ಕೇಳಿ ತಿಳ್ಕೊಳ್ಳೋಣ. ಅಣ್ಣ ನಮಸ್ತೆ. ನಮಸ್ತೆ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಸ್ವಾಮಿ, ನಾವು ನಮ್ಮ ನಾಗಹಳ್ಳಿ ಗ್ರಾಮ, ನಮ್ಮ ದೊಡ್ಡಪುರ, ತಲಮಲ, ಕೋಡಿಪುರ, ತಿರ್ಗಡ್ನಳ್ಳಿ, ನಾವು ನಾಗಹಳ್ಳಿ ಗ್ರಾಮ ಈ ದೇವ್ರನ್ನ ನಂಬ್ಕೊಂಡಿರೋದು. ನಾವು ಏನಾದ್ರೆ ಗೌರಿ ಹಬ್ಬ ಆದ್ಮೇಲೆ ವರ್ಷ ಈ ದೇವ್ರನ್ನ ಬೇಡ್ರೆ ನಮ್ಗೆ ಅನ್ನ ಕೊಡೋದು. ನಮ್ಮ ನಾಗಹಳ್ಳಿ ಗ್ರಾಮಕ್ಕೂ ಅನ್ನ ಕೊಡೋದು ಈ ಭಗವಂತ. ನಾವು ಇವನ್ನ ನಂಬ್ಕೊಂಡು ನಾವು ವರ್ಷಕ್ಕೊಂದ್ಸರಿ ಬಂದು ಪೂಜೆ ಮಾಡ್ಕೊಂಡು ಈ ಗ್ರಾಮದಲ್ಲಿ ನಮ್ಮ ತಾತ ಎತ್ತ ಮುತ್ತಪ್ಪನ ಕಾಲದಿಂದ ಈ ದೇವ್ರನ್ನ ನಂಬ್ಕೊಂಡು ನಾವು ಹೋಗ್ತೀವಿ. ಇಲ್ಲಿ ಬಂದು ನಾವು ವರ್ಷ ಆಲ್ಟ್ ಆಯ್ತೀವಿ ನಾವು. ಯಾವಾಗಲಂದ್ರೆ ಇಲ್ಲಿ ನೈಟಾಗೆಲ್ಲ ಅರ್ಕತ ಮಾಡ್ಕೊಂಡು ಓದರ್ಕ ಮಾಡ್ಕೊಂಡು ನೈಟ್ ಆಲ್ಟ್ ಆಯ್ತೀವಿ ನಾವು. ಆಲ್ಟ್ ಆಯ್ತು. ಈಗ ಲಾಸ್ಟ್ ಏನಾಯಿತು, ಇವಾಗ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಆಲ್ಟ್ ಮಾಡೋಕ್ಕಿಲ್ಲ ಅಂತ ನಮ್ಗೆ ತೊಂದರೆ ಕೊಟ್ಟಾಗ ಏನಾಯಿತು, ನಾವು ಅಲ್ಲಿ ಮಧ್ಯದಲ್ಲಿ ಆಲ್ಟ್ ಮಾಡೋದು ಬಿಟ್ಬಿಟ್ಟು ಬಂದು ಬೆಳಿಗ್ಗೆ ಬಂದು ಪೂಜೆ ಮಾಡ್ಕೊಂಡು ಕೆಳಗಡೆ ಇಲ್ಲೇ ಬರೋ ಮಾಡ್ತಿದ್ದೋ. ಇಲ್ಲಿ ಆಗಿರೋದಕ್ಕೆ ಕೆಳಗಡೆ ನೀರು ಜನಸಂಖ್ಯೆ ಜಾಸ್ತಿ ಆಯಿತು. ಜನಸಂಖ್ಯೆ ಜಾಸ್ತಿ ಆದಾಗ ಪಕ್ಕದಲ್ಲಿ ಹಳ್ಳದಲ್ಲಿ ಅಡುಗೆ ಮಾಡ್ಕೊಂಡು ಇಲ್ಲಿ ಪೂಜೆ ಮಾಡ್ಕೊಂಡು ಅಲ್ಲಿ ಅಡುಗೆ ಮಾಡ್ಕೊಂಡು ಉಣ್ಕೊಂಡು ಈ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೋ. ನಾವು ಊಟ ಮಾಡಿದ್ರೆ ಮಳೆ ಆಯ್ತಿತ್ತು. ನಾವು ಕೆಳಗೆ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗುವಾಗ ಮಳೆ ಆಯ್ತಿತ್ತು. ಈ ಫಾರೆಸ್ಟ್ನವರು ತುಂಬ ನಮ್ಗೆ ತೊಂದರೆ ಕೊಡ್ತಾರೆ. ನಮ್ಗೆ ಪೂಜೆ ಮಾಡೋಕ್ಕೂ ಕೊಡಲ್ಲ. ಜನಗಳಿಗೆ ವರ್ಷ ಇದೇ ತೊಂದರೆ ನಮ್ಗೆ. ಈ ಭಗವಂತ ನಮ್ಗೆ ನಾವು ಬನ್ನಿ, ಇವಾಗ ಸಾಕಷ್ಟು ವಿಷಯನ ಇವರಿಂದ ತಿಳ್ಕೊಂಡಾಯ್ತು. 265 ದಿನ ನಿಲ್ದೇನೆ ನೀರು ಬರ್ತಾ ಇರುತ್ತೆ ನೋಡಿ ದೇವಸ್ಥಾನ. ಹಂಗೆ ಬನ್ನಿ, ಇನ್ನೂ ಸಾಕಷ್ಟು ವಿಷಯನ ತಿಳ್ಕೊಳ್ಳೋಣ. ಇಲ್ಲಿ ಇವಾಗ ಪೂಜೆ ಮಾಡ್ರೆ ಈ ಕಾಲದಲ್ಲಿ, ಬೆಟ್ಟದ ಕಾಲದಲ್ಲಿ ಇವಾಗ ನೀರು ಬತ್ತಾದ ಎಲ್ಲ ಇರ್ತಕ್ಕಂಥ ಗ್ರಾಮದವರೆಲ್ಲ ಬಂದು ಪೂಜೆ ಮಾಡ್ಸಕ ವರ್ಷಕ್ಕೊಂದ್ಸಲ ಬರ್ತಾ ಇವೆ. ಇಲ್ಲಿ ಪಾಲಿಸ್ ಡಿಪಾರ್ಟ್ಮೆಂಟು ಬಿಡ್ತಾ ಇಲ್ಲ. ಸಾಕಷ್ಟು ವಿಷಯನ ಇಲ್ಲಿಂದ ತಿಳ್ಕೊಂಡು ನಾವು ಇನ್ನು ನಮಗೆ ಕಾಣಿಸ್ತಾ ಇದೆ ನೋಡಿ, ಬೇಲೆ ಬೆಟ್ಟ ಇದೆ. ಇಲ್ಲೇ ನಮ್ಮ ದೇವರು ಚನ್ನಸ್ವಾಮಿ ಹೊರಬಿರೋದು. ಬನ್ನಿ, ಇವಾಗ ಮೇಲೆ ಬೆಟ್ಟ ಹತ್ಬೇಕು. ಹತ್ತೋಣ ಬನ್ನಿ. ನೋಡಿ ಹೆಂಗಿದೆ, ಈ ಥರ ಬೆಟ್ಟ ಹತ್ಕೊಂಡು ಹೋಗ್ಬೇಕು. ಇಲ್ಲಿ ಬಂದು ದೇವಸ್ಥಾನಕ್ಕೆ ಕೈ ಮುಗಿದು ಇನ್ನೂ ಸಾಕಷ್ಟು ಜನ ಮೇಲೆ ಹೋಗಿದ್ದಾರೆ. ಅಲ್ಲೂ ಕ್ರೌಡ್ ಚೆನ್ನಾಗಿ ಜನ ಫುಲ್ ಇದ್ದಾರೆ ನೋಡಿ. ಇನ್ನೂ ಕೂಡ ಹತ್ತಾ ಇದ್ದಾರೆ ಹುಡುಗರು. ನೋಡಿ ಹೆಂಗಿದೆ. ಇಲ್ಲಿ ನಮ್ಮ ದೇವರು ಚನ್ನಸ್ವಾಮಿ ಚನ್ನಸ್ವಾಮಿ ಇದ್ದಾರೆ. ಇಲ್ಲಿ ದೇವ್ರ ಪವಾಡ, ದೇವ್ರ ಶಕ್ತಿ ಇರ್ಬೋದು ನೋಡಿ. ಇನ್ನು ಸಾಕಷ್ಟು ಜನ ಕೂಡ ಆಲ್ರೆಡಿ ಮೇಲೆ ಇದ್ದಾರೆ ಎಲ್ಲ ಕೂಡ ನೋಡಿ. ಹಿಂಗೆ ಮೇಲೆ ನಿಂತ್ಕೊಂಡು ಒಂದು ವ್ಯೂನ ನೋಡಿ ಹೆಂಗಿದೆ ಅಂತ. ಫುಲ್ ಬಂಡೆ ಮೇಲೆ ಇರುವಂಥ ದೇವಸ್ಥಾನ. ನೇಚರು ಕೂಡ ಹಾಗೆ ಇದೆ ನೋಡಿ ಹೆಂಗಿದೆ ಸುತ್ತ. ಇನ್ನೂ ನೋಡಿಕೊಂಡು ಮೇಲೆ ಪೂಜೆ ನಡೀತಾ ಇದೆ. ಇವಾಗ ಮೇಲೆ ಹತ್ತಬೇಕು ನೋಡಿ. ಹುಲ್ಲು ಇಳಿಯುವಾಗ ಹತ್ತುವಾಗ ಹುಷಾರಾಗಿರಬೇಕು, ಜಾರುತ್ತೆ. ನೋಡಿ ಇವಾಗ ಎಷ್ಟು ಕಷ್ಟ ಇರುತ್ತೆ. ನಿಧಾನವಾಗಿ ಹುಲ್ಲುಗಳು ಹಿಡ್ಕೊಂಡು ಹತ್ತಬೇಕು. ಇವಾಗ ನೋಡಿ ನೇಚರ್ ಹೆಂಗಿದೆ ಅಂತ, ಸೂಪರಾಗಿದೆ. ಬನ್ನಿ ನೋಡಿ, ಸಾಕಷ್ಟು ಜನ ಕೂಡ ಮೇಲೆ ನಿಮಗೆ ಕಾಣಿಸ್ತಾ ಇರ್ಬೋದು. ಬೆಟ್ಟದ ಮೇಲೆ ಎಲ್ಲ ಪೂಜೆ ಮಾಡಿಸ್ತಾ ಇದ್ದಾರೆ. ಬಂಡೆ ಮೇಲಿರುವಂಥ ಚನ್ನಸ್ವಾಮಿ ಹೊರಬು ಇದೇನೆ. ಇನ್ನೂ ಸ್ವಲ್ಪ ಎಲ್ಲ ಪೂಜೆ ಮಾಡಿ ಮುಗಿದ ಮೇಲೆ ಬುದ್ಧಿಯವ್ರ ಹತ್ರ ಕೇಳೋಣ ಇಲ್ಲಿ ದೇವ್ರ ಬಗ್ಗೆ, ಇಲ್ಲಿನ ಇತಿಹಾಸ ಬಗ್ಗೆ. ಬನ್ನಿ, ಹಂಗೆ ಮುಂದೆ ಹೋಗೋಣ ಬನ್ನಿ. ಇವಾಗ ಸ್ವಲ್ಪ ದೇವ್ರ ಬಗ್ಗೆ ಮಾಹಿತಿನ ಕೊಡ್ತಾರೆ, ಹಾಗಾಗಿ ಅವ್ರ ಬಾಯಿಂದನೇ ಕೇಳೋಣ. ನೋಡಿ ಎಷ್ಟು ಮಿಸ್ ಆದರೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಹಾಗೆ ನಮ್ಮ ದೊಡ್ಡಮ್ಮನ್ನೇ ಕೇಳೋಣ, ಅವ್ರನ್ನೂ ಏನಂತಾರೆ ಈ ದೇವಸ್ಥಾನ ಬಗ್ಗೆ. ನಮ್ಮ ದೊಡ್ಡಮ್ಮನ್ನೇ ಕೇಳೋಣ. ಇವಾಗ ದೊಡ್ಡಮ್ಮ ಏನೋ ಮುಳ್ಳಿಗೆಲ್ಲ ಕಟ್ಕೊಂತವ್ರೆ, ಯಾಕಂದರೆ ಬಿದ್ದೋಗ್ಬಿಟ್ರೆ ಆಮೇಲೆ ಎತ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಹಾಗಾಗಿ ಬನ್ನಿ ಇವಾಗ ನಮ್ಮ ದೊಡ್ಡಮ್ಮನ್ನೇ ಕೇಳೋಣ. ನಮ್ಮ ತಾತ ಎಲ್ಲರಿಗೂ ನಮಸ್ಕಾರ. ಏನ್ ತಪ್ಪು ನೆಪ್ಪು ಇದ್ರು ಮಣಿಸ್ಬಿಡಿ ನನ್ನ. ನಾ ಒಂದ್ ವಿಷಯ ಅದ ಹೇಳ್ತೀನಿ. ಕಟ್ಗುಳಿಪುರ ಅಂತ ಒಂದು ಊರದ ಅಲ್ವಾ, ಅಂದ್ರೆ ಚಾಮರಾಜನಗರದಿಂದ ಸ್ವಲ್ಪ ಮುಂದೆ ಒಂದು ಊರು. ಹೌದು, ಆ ಊರ್ಲಿ ಹುಟ್ಟಿ ಬೆಳೆದಿದ್ದು ಚೆನ್ನಂಜಪ್ಪ. ಅಲ್ಲಿ ಹುಟ್ಟಿ ಬೆಳೆದ್ಬಿಟ್ಟು ಅವರು ಸಂಚಾರನ ಬತ್ತಿದ್ರಂತ. ಅಂದ್ರೆ ಸಂಚಲನ, ಲೋಕ ಸಂಚಲನ. ಇಲ್ಲಿ ಒಂದು ಊರದ ಮಾದಳಿ ಅಂತ ಒಂದ್ ಕೆರ ಅದ. ಆಗ ಅದು ಊರು ಒಂದ 5-6 ತಲೆಮಾರು ಇಂಚರಿ ಅದು ಊರು. ಅದು ಊರು ಆದ್ರೆ ಏನ್ ಮಾಡಿದ್ರು, ಅಲ್ಲಿ ಒಬ್ಬ ಸಾಲ
ಗೌಡ್ ಮಗ ಅವ್ರನ್ನ ಇಷ್ಟಪಟ್ಲಂತ ಓಕೆ ನನ್ ಮದುವೆ ಮಾಡ್ಕ ನೀನು ಅಂತ ಯಾರನ್ನ ದೇವ್ರನ್ನ ಕೇಳ್ಕೊಂಡಿದ್ದು ಚೆನ್ನಂಜಪ್ಪನ ಚನ್ನಂಜಪ್ಪನ ಆ ದೇವ್ರ ಎಲ್ಲಿದೆ ಇಲ್ಲಿ ಇಲ್ಲಿ ಅಲ್ವಾ ಭಿಕ್ಷ ಜೋಳ್ಗ ಕಟ್ಕೊಂಡ್ ಭಿಕ್ಷಕ್ ಹೋದ್ರು ವಾರ ವಾರ ಹೋಯ್ತಿದ್ರಂತ ಅವ್ರು ಅಲ್ಲಿಂದ ಇಲ್ಲಿಗೆ ಬರ್ತಿದ್ರಂತ ಅದೇ ಎಲ್ಲಿಂದ ಬರ್ತಿದ್ದು ಅಟ್ಗುಳಿಪುರದಿಂದ ಅಟ್ಗೋಳಿಪುರದಿಂದ ಇಲ್ಲಿಗೆ ಬರ್ತಾ ಇದ್ದಿದ್ದು ಊರಿಗೆ ಆಗ ಊರ್ಗಳಿದ್ದ ಇಲ್ಲಿ ಓಕೆ ಅಲ್ಗ ಭಿಕ್ಷಕ್ ಬರ್ತಿದ್ರಂತ ಆಗ ಅವ್ರ ಮೇಲೆ ವ್ಯಾಮೋಹ ಪಟ್ಟ ನನ್ನ ಮದ್ವೆ ಆಗು ನೀನು ಅಂತ ಅವ್ರು ಹೇಳಿದ್ರು ನಾನು ಮದ್ವೆ ಆಗಲ್ಲ ನಿನ್ನ ನಾನು ಅದೇನೋ ಪರಸ್ತ್ರೀ ಇದು ನೋಡಲ್ಲ ನೋಡಲ್ಲಪ್ಪ ನಿನ್ಗ ಮದುವೆ ಮಾಡ್ಬೇಕು ಅಂದ್ರೆ ನಾ ಬೇರೆ ಮಾಡಿಸ್ತೀನಿ ನಿಂಗ ಅಂತ ಹೇಳಿದ್ರು ಇಲ್ಲ ಇಲ್ಲ ನೀನೇ ನನ್ ಮದುವೆ ಮಾಡ್ಕೊಂಡು ಯಾರ್ಗೆ ಹೇಳಿದ್ದು ದೇವ್ರು ಅಂದ್ರೆ ಸಾಲಗೌಡ ಮಗ ಹೇಳಿದ್ದು ಆಗ ಅವ್ರಂದ್ರಂತ ಸರಿ ನಾನು ಬರವರ ಬರ್ತೀನಿ ನಿನ್ನ ಮದ್ವೆ ಆಯ್ತೀನಿ ಅಂತ ಹೊಂಟೋದ್ರು ಬರವರ ಬಂದ್ರು ಅವೇನ್ ಮಾಡ್ಬಿಟ್ಟ ಇವ ನಾನು ಮದ್ವೆ ಆಗಲ್ಲ ಅಂದ್ಬಿಟ್ಟು ಗಜಾಯಿಕ ವೀಸ ಹಾಕಿ ಊದು ಮಡಿಕಂಡ್ಲಂತ ಯಾರಿಗೆ ನಮ್ ಚನ್ನಸ್ವಾಮಿ ದೇವ್ರು ಕೊಡೋದಕ್ಕೆ ಓ ಸರಿ ಅವತ್ತು ಬಂದ್ರಲ್ಲ ಬೀಣೆ ಮಾಡ್ದ ನಮ್ಮ ಮನೇಲಿ ಊಟ ಮಾಡ್ಕೊ ಹೋಗಿ ಇವತ್ತು ಹಾಗಂತ ಅದಕ್ಕೆ ಅವ್ರೇನ್ ಮಾಡಿದ್ರು ಸರ್ ಆಯ್ತು ಅವ್ರಿಗೆ ಗೊತ್ತು ಆದ್ರೂ ಆಯ್ತು ಅಂದ್ಬಿಟ್ಟು ಅವ್ರು ಊಟಕ್ಕೆ ಕೂತ್ಕೊಂಡ್ರಂತ ಅವ ಊಟಕ್ಕೆ ಇಟ್ಬಿಟ್ಟ ಇಷ್ಟು ಕಜಾಯ ಮಾಡಿ ಊಟಕ್ಕೆ ಇಟ್ಬಿಟ್ಟ ಅವ್ರು ಊಟ ಮಾಡಾಯ್ತು ಅಲ್ಲಿಂದ ಇಲ್ಗ ಬಂದ್ರಂತ ಬರಗಂಟ ಅವ್ರ ಕೈಲಿ ಆಗ್ಲಿಲ್ಲ ಅದಕ್ಕೆ ಬಂದಿಲ್ಲ ಅವ್ರಿಗೆ ಇಲ್ಲಿ ಮೇಲೆ ಬೆಟ್ಟದ ಮೇಲೆ ಅಲ್ಲಿ ಪೂಜೆ ಮಾಡ್ತಾ ಇದಾರಲ್ಲ ನೋಡಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಅಲ್ಲಿ ಎಲ್ಲ ಪೂಜೆ ಮಾಡ್ತಾ ಇದಾರೆ ಆ ಜಾಗದಲ್ಲಿ ಚನ್ನಸ್ವಾಮಿ ಒಡೆದು ಮೂಡಿರೋದಲ್ಲ ದೇವ್ರು ಬಂದು ಒರಿಕೊಂಡು ಕೂತಿರೋ ನಾವು ಚಿಕ್ಕವರಾಗಿದ್ದಾಗ ನಮ್ಗೆ ಹೇಳ್ತಾ ಇದ್ರು ಇಲ್ಲಿ ಯಾರು ಬಂದು ಬೇರೆ ಬೇರೆ ಇದಾದಾಗ ನೀರ್ ಬರಲ್ಲ ಅಂತ ನಾನು ಸಾಕಷ್ಟು ಗರಿ ಗಮನಿಸಿದ್ದೀನಿ ಅವಾಗ ನನಗೆ ಬುದ್ಧಿ ಇಲ್ಲ ಅವಾಗ ನನಗೆ ಬುದ್ಧಿ ಇಲ್ಲ ಏನಾದ್ರು ತಪ್ಪು ನಡಿಯಾಗ ಮಾಡತ್ತೀವಿ ಏನಾದ್ರು ಇಲ್ಲಿಗೆ ಬಂದ್ರೆ ಮಾತ್ರ ಏನು ಒಳ್ಳೇದಾಗಲ್ಲ ಅವ್ರಿಗೆ ಸಾಕಷ್ಟು ತೊಂದರೆ ಅನುಭವಿಸ್ತಾರ ಅಷ್ಟೇ ಕಟ್ಟು ನಿಟ್ಟು ಸತ್ಯ ಈ ದೇವ್ರು ನಮ್ಗೆ ಹೇಗೆ ಅಂದ್ರೆ ನಮ್ಮ ಹಳ್ಳಿಗಳಲ್ಲಿ ಮಳೆ ಇಲ್ದಾಗ ಇಲ್ಲಿಗೆ ಬರೋದು ನಮ್ಗ ಆ ಕಾಲದಿಂದ ವಾಡಿಕೆ ಇಲ್ಲಿ ಬಂದು ಹೋಯ್ತು ಅಂದ್ರೆ 3 ದಿನದೊಳಗೆ 5 ದಿನದೊಳಗೆ ಖಂಡಿತ ಮಳೆ ಆಯ್ತದ ನಮ್ಗ ಅಂದ್ರೆ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ನಮ್ಮ ಚನ್ನಸ್ವಾಮಿ ಹೊರಬಗ್ ಬಂದ್ರೆ ಹೋಗಂಟನೆ ಮಳೆ ಬರುತ್ತೆ ಮಳೆ ಬರುತ್ತೆ ನೋಡ್ತಾ ಇರ್ಬೋದು ನಿಮ್ಗೆ ಇನ್ನೂ ಕೂಡ ನಮ್ಮ ಮುಂದೆ ಎಷ್ಟು ಚೆನ್ನಾಗಿದೆ ಪ್ರಕೃತಿ ಮಡಿಲು ನೋಡಿ ಬೆಟ್ಟ ಗುಡ್ಡ ಆಗ್ಬೋದು ಆದ್ರೆ ಇನ್ನೊಂದೇನು ವಿಷಯ ಅಂದ್ರೆ ದೇವರು ಕೂಡ ಬಂಡೆದಲ್ಲೇ ಇರೋದು ಹಾಗೆ ಇನ್ನೂ ಸಾಕಷ್ಟು ಜನ ಮೇಲೆ ಇದ್ದಾರೆ ಪೂಜೆ ಮಾಡಿಸ್ತಾ ಇದ್ದಾರೆ ಕೊನೆಗೆ ಅವರೆಲ್ಲ ಪೂಜೆ ಮಾಡಿಸ್ಕೊಂಡು ಹೋಗಿ ಸ್ವಲ್ಪ ಕ್ರೌಡ್ ಕಮ್ಮಿ ಆದಮೇಲೆ ನಿಮಗೆ ಆ ದೇವ್ರನ್ನ ತೋರಿಸ್ತೀನಿ ನಿಮಗೆ ಹಾಗಾಗಿ ನಿಮಗೆ ಕೆಳಗಡೆ ನೀರು ಬರ್ತಾ ಇರೋದನ್ನ ಆಲ್ರೆಡಿ ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸಿದೆ ಅದ್ರ ಮಾಹಿತಿನೂ ಮತ್ತು ಈ ದೇವ್ರ ಮಾಹಿತಿನೂ ನಿಮಗೆ ಸಂಪೂರ್ಣವಾಗಿ ತಿಳಿಸಿದ್ದೀನಿ ಅನ್ಕೊತೀನಿ ಹಾಗಾಗಿ ಬನ್ನಿ ಮುಂದೆ ದೇವ್ರು ನೋಡೋಣ ಹಾಗಾಗಿ ಪೂಜೆ ಮಾಡಿ ಇನ್ನೂ ಕೆಳಗಡೆ ಪ್ರಸಾದ ಇರುತ್ತೆ ಅದನ್ನು ಸ್ವೀಕರಿಸಿ ಮತ್ತೆ ನಮಗೆ ಊರಿಗೆ ಹೋಗೋದಿರುತ್ತೆ ಬನ್ನಿ ಸಾಕಷ್ಟು ವಿಷಯನ ಇನ್ನೂ ಹೋಯ್ತಾ ತಿಳಿಸ್ತೀನಿ ಮುಂದೆಗೆ ಬನ್ನಿ ಹೋಗೋಣ ದೊಡ್ಡಮ್ಮ ಥ್ಯಾಂಕ್ ಯು ಸೋ ಮಚ್ ದೊಡ್ಡಮ್ಮ ಧನ್ಯವಾದಗಳು ಸೂರ್ಣವತಿ ಕೆರೆ ಬಂದು ಅದು ನೀರು ಬಂದು ತುಂಬೋಯ್ತು ಅಲ್ಲಿ ಡ್ಯಾಮ್ ಕಟ್ಟೋದು ಡ್ಯಾಮ್ ಕಟ್ಟಿದಾಗ ನಾನು ಬಂದು ನನ್ನ ಚನ್ನಸ್ವಾಮಿ ದೇವಸ್ಥಾನದಲ್ಲಿ ನಾನು ಗೋಪುರದಲ್ಲಿ ಕೂತ್ಕೊಂಡು ನಾನು ಕೊಂಡ ನೋಡ್ಕೊತೀನಿ ಅಟ್ಗುಳಿಪುರಕ್ಕೆ ಮಾತ್ರ ನಾ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಒಂದು ಗುರುತು ಹೊಡೆದ್ರು ನಮ್ಗೆ ಏನಪ್ಪ ಗುರುತು ಅಂತಂದ್ರೆ ಹೋಗಾಗ ಅವ್ರ ನಡುಮಧ್ಯ ಭಾಗ ಆಗ್ಬಿಟ್ಟದ ಯಾವ್ದ ಬುಂಡ ಬಂದು ಆಗ ಏನು ಹೇಳಿದ್ರು ನಮ್ಮ ತಾತ ಹೋಗಿ ಕೇಳೋವರ್ಗ ನಾನು ಚನ್ನಸ್ವಾಮಿ ಹೊರಬರು ಹೋಗಿ ಹೊರಿಕನ ಹೊತ್ತು ನಾ ಇಲ್ಲಿರೋದಿಲ್ಲ ಅಲ್ಲಿ ಜಾಲ್ದೊಣ ಅದ ನಮ್ಗ ನೇರ್ಲ ಮರ ಅದ ಕುಳುಮ್ ಚೆನ್ನಾಗದ ಯಾರು ಸದ್ದು ಇಲ್ಲ ಅಕ್ಕಿ ಪಕ್ಕಿ ಸದ್ದುಗಳಿಲ್ಲ ಯಾವುದು ಇಲ್ಲೇ ಅಂತ ನಾನು ಅಲ್ಲಿ ಹೋಗಿ ಸೇರ್ಕತೀನಿ ಅಂತ ಹೇಳಿ ನಮ್ಮ ತಾತ ಅವರು ಶಾಪ ಕೊಟ್ರು ಆಗ ಬಂದು ಅವರು ಚನ್ನಸ್ವಾಮಿ ಇಲ್ಲಿ ಬಂದ್ರು ಎಲ್ಲಿಯ ಮಾದಳಿಗ ಇಲ್ಲಿ ಮಾದಳಿ ಅಂದ್ಬಿಟ್ಟು ಒಂದು ದೊಡ್ಡ ಊರಿತ್ತು ನಮ್ಮ ಊರುಗಳೆಲ್ಲ ಅಲ್ಲೇ ಇದ್ದದು ದೊಡ್ಡ ಊರ್ಲಿ ಆ ಊರಲ್ಲಿ ಬಂದು ಏನಾಯ್ತಪ್ಪ ಅಂತಂದ್ರ ಮಾದಳಿ ಮಲ್ಲಮ್ಮ ಅಂತ ಒಬ್ರು ಆ ಊರ್ಲಿದ್ರು ಎಲ್ಲ ಮಾದಳಿಲಿ ಅವರು ಬಾರಿ ಶರಣರು ಆದ್ರ ಅವರು ಬಂದವ್ರನ್ನ ಒಲಿಸ್ಕೊಬಿಡ್ತೀರಂತ ಯಾರನ್ನ ಈ ಸ್ವಾಮಿಗಳು ಬಂದ್ರ ಅವ್ರು ಒಲಿತಿರ್ಲಿಲ್ಲ ಇವರು ಅಷ್ಟೇ ಶುದ್ಧವಾಗಿದ್ರಂತ ಯಾರ ಚನ್ನದಪ್ಪ ಆಗ ಇವರು ಹೋದ್ರು ಅಲ್ಗ ಹೋದಾಗ ಇವ್ರನ್ನ ಕೇಳಿದ್ಲಂತ ಈ ರೀತಿ ನನ್ನ ನೀವು ಲಗ್ನ ಆಗ್ಬೇಕು ಅಂತ ಕೇಳೋದಂತ ಆಗ ಸರಿ ಆಯ್ತು ಅಂದ್ಬಿಟ್ಟಲ್ಲಿ ಇವರು ಅಲ್ಲಿ ಭಿಕ್ಷೆ ಮಾಡ್ಕೊ ಬರಕ್ ಹೋದ್ರು ಇವಳಿಗೆ ಗೊತ್ತಾಗೋಯ್ತು ಶರಣಿಯವ ಓ ಇವ್ರು ಆಗೋದಿಲ್ಲ ಅಂದ್ಬಿಟ್ಟು ಇವ್ರು ಮಾಡ್ದ ಇಸ್ಕ ಜಯ ಮಾಡಿ ಮಡಿಕೊಂಡ ಮನಲ್ಲಿ ಇಸ್ಕ ಜಯ ಮಾಡಿ ಮಡಿಕೊಂಡದಿಗೆ ಅವರು ಇಸ್ಕ ಜಯ ಇಕ್ಕರು 5 ಕಜ್ಜಾಯನ ಯಾರ್ಗ ಚನ್ನಸ್ವಾಮಿಗ 5 ಕಜ್ಜಾಯ ಇಕ್ಕರುವಾಗ 3 ಕಜ್ಜಾಯ ಬ್ಯಾಗ್ ಎತ್ತಾಕೊಂಡ್ರು
ಎರಡು ಕಜೆಯ ತಿಂದ್ರು ಅವರು. ಎರಡು ಕಜೆಯ ತಿನ್ಕೊಂಡು ಅವ್ರಿಗೆ ಒಂಥರ ಮೂರ್ಛಾಯ್ತು. ಅವ್ರು ಊರು ಬಿಟ್ಟು ಕಡೆಯಾಗ ಅವರು ಹುಲಿ ಮೇಲೆ ಬರೋರು. ಆಗೇನಾಯ್ತಪ್ಪ ಅಂತಂದ್ರೆ ಅವರು ಬಂದು ಬೆಟ್ಟದಲ್ಲಿ ಹೊರಗ್ಬಿಡ್ರು. ಹೊರಗಿದ್ರಲ್ಲ, ಆಗ ಇವ್ರಿಗ ಒಂದ್ ಸ್ವಲ್ಪ ಮಯಕಾಯ್ತು. ಆಗ ಮಾಯ ಸಂಬಂಧ ಅವ್ರ ತಂಗಿ ಬಂದು ಏನು ಈಗ ಆಗೋಯ್ತಲ್ಲ ಅಂದ್ಬಿಟ್ಟು ಅವರು ಚನ್ನಸ್ವಾಮಿ ದೇವಸ್ಥಾನದಿಂದ ಬಂದು ಅವರು ಸೇವನೆ ಮಾಡಿದ್ರು. ಅದನ್ನ ಸೇವನೆ ಮಾಡಿದಾಗ ಅದನ್ನ ಕೆಳಕ್ಕೆ ಇಡ್ಬೇಕಾಯ್ತು ಅಂದ್ಬಿಟ್ಟು ಅವತ್ತು ಉಪಯೋಗಿಸ್ಕೊಂಡು ಆ ಗಂಗಾ ಇಲ್ದೇ ಇತ್ತು, ಅಲ್ಲಿ ನೀರಿರ್ಲಿಲ್ಲ, ಕಲ್ಲರ ಮೇಲೆ ಕೂತ್ಕೊಂಡ್ರಲ್ಲ. ಆಗ ಗಂಗನ ನೆನೆಸ್ಬಿಟ್ಟು ಒಂದ ಇದರಲ್ಲಿ ಇದು ಮಾಡಿದ್ರಂತ. ಆಗ ಗಂಗಾ ಬಂದು ತುಂಬ್ಕೊಬಿಟ್ಟ. ಗಂಗಾ ಬಂದು ತುಂಬ್ಕೊಂಡಾಗ ಅವರು ಇದು ಮಾಡಿದ್ರಲ್ಲ, ಬಾಯಿ ತೊಡೆದಿರಲ್ಲ, ಎಲ್ಲನೂ ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ಮಡಿಯಾಗೋಗಿನಿ ಅಂದ್ಬಿಟ್ಟು ಅಲ್ಲಿ ಒರಿಕೊಂಡ್ರು. ಅವರು ಒರಿಕೊಂಡಾಗ ಆ ಗಂಗಾ ಬಂದು ಈಗ ತುಂಬುತ್ತಲ್ಲ, ಇದೇ ಗುಂಡಿ ಅವರು ಮಣಗಿರೋ ತಪ್ಪಿನಿಂದ ಅಲ್ಲಿ ಬಂದು ತುಂಬೋದು. ಅವರು ಹೋಗಿ ಒರಿಕೊಂಡ್ರಲ್ಲ, ಆಗ ಒಳಗೆ ಒಂದು ಕೊಳ ಆಯ್ತಂತ ಅಲ್ಲಿ ಒಳಗೆ. ನಾವು ಆಗ 100 ಕೂತ್ಕೊತೀನೋ ಒಳಗೆ, ಓದಗರ್ಕ ಮಾಡ್ತೀನೋ, ಭಜನೆ ಮಾಡ್ತೀನೋ, ಎಲ್ಲನೂ ಮಾಡ್ತೀನೋ ಒಳಗೆ. ಒಂದು ರಾತ್ರಿ ತಂಕತ್ತಿದ್ದು ಜನವೆಲ್ಲ ಬಂದು ತಂಕತ್ತಿರು. ಈಗ ಬತ್ತ ಮುಚ್ಚೋಗ್ಬಿಡ್ತು ಅದು. ಈಗ ನಾವು ಒಂದು 50 ಕೂತ್ಕೋದು, ಆಗ ಒಂದು 100 ಮನೆ ಕತ್ತಿನ ಒಳಗ. ಆ ರೀತಿಯಾಗಿ ಕಡಸಿಗೆ ಅಲ್ಲಿ ಏನಾಯ್ತಪ್ಪ ಅಂತಂದ್ರೆ ಆ ಗಂಗಲ್ಲಿ ನಂಗ ಪವಿತ್ರ ಆಯ್ತು. ಅದು ಕರ್ನಾಟಕದವ್ರು ಬಂದು ಎಲ್ಲಾ ನೋಡ್ಬಿಟ್ಟು ಇದಲ್ಲಕ್ಕಪ್ಪ ನೀರೆಲ್ಲ ಇದು ತೀರ್ಥ ಅಂದ್ಬಿಟ್ಟು ಕಾಡ್ಗು ಹಾಕದೆ ಮಕ್ಕುವ ಕುಡಿಯಕ್ಕೂ ಎತ್ಗಳಿಗೆ ಅದನ್ನ ಬಾಟಲ್ಗಳು ತುಂಬ್ಕೋದ್ರು ಕರ್ನಾಟಕದವ್ರು. ಈ ಗಂಗಾ ಬಂದು ನಮ್ಗೆ ಎಲ್ಲೂ ಸಿಕ್ಕದಿಲ್ಲ. 1000 ಅಡಿ ನಾಟ್ಲಿ ನೀರ್ ಬೇಕು ಅಂದ್ರು ಸಿಕ್ಕದಿಲ್ಲ. ಇದು ಪಾಟಿ ಗುಡ್ಡ ಬೆಟ್ಟದ ಮೇಲ ಇದು ಬರ್ತದಲ್ಲ, ಇದೇ ನಮ್ಮ ಪವಿತ್ರ ಅಂದ್ಬಿಟ್ಟು ತುಂಬ್ಕೋದ್ರು. ಆಗ ಜನಮೆಲ್ಲ ಏನಾಯ್ತು, ಬಂದ್ ನೋಡಕ್ ಬಂದ್ರು ಇಲ್ಲಿಗೆ. ಆಗ ನಮ್ಮ 3 ಜನಮೆಲ್ಲ ನಮ್ಗ ಊರ್ಲಿ ಗೌಡ್ರು ಇದ್ರಲ್ಲಾಗ ಆ ಗೌಡ್ರುಗಳ್ಗ ಕನಸಲ್ಲಿ ಬಂದು ಹೊಳ್ದಾಗ, ಏನಂತ್ಯ ಈ ರೀತಿ ನಾನು ಹೊರಬಳಿ ಹೊರಗಿನಿ, ನೀವು ವರ್ಷಕ್ಕೊಂದ್ಸತ್ ಬಂದು ನಮ್ಗೆ ಗೌರಿ ಹಬ್ಬ ಇಟ್ಲೆ ಪೂಜೆ ಮಾಡಿ ಅಂತ ಹೇಳಿದಾಗ ಅವ್ರೇನ್ ಮಾಡಿದ್ರು, ವರ್ಷಕ್ಕೊಂದ್ಸತ್ ಬಂದು ಪೂಜೆ ಮಾಡಕ್ಕೆ ಹೇಳ ನಮ್ಮ ಊರವರೆಲ್ಲ ಹೋದಾಗ ಪಾಟಿ ಎಷ್ಟೇ ಜನ ಹೋದ್ರು ಆ ಗಂಗಲ್ ಮಾತ್ರ ನೀರ್ ಹಾಯ್ತಿದ್ದದು. ಎಲ್ಲಿಯ ಆ ಗುಂಡಿ ಅದಲ್ಲ, ಗುಂಡಿಲ್ ಮಾತ್ರ ಬಂದ್ ಚೆರುಗ ತುಂಬಾ ಮಟ್ಟಕ್ಕೆ ಇದ್ದದು. ಒಂದ್ ಚೆರುಗ ತುಂಬ್ತೀನಿಲ್ಲ, ಒಂದ್ ತಪ್ಪಲಲ್ಲಿ ತುಂಬ್ಕತ್ತಿದ್ವು. ಆಗ ನಾವು ಆ ಗುಂಡಿಲಿ ನೀರ್ ತುಂಬ್ಕೊಂಡು ಎಷ್ಟೇ ಜನ ಬಂದ್ರು ನೀರ್ ಸಾಕಾಯ್ತಿತ್ತು. ಯಾರು ಹುಡುಗಿ ಬಂದು ಹೊರಗಡೆ ಆಗೋದ್ರು ನೀರಿಲ್ಲ. ಯಾರು ಬೀಳಿ ಸೇರ್ಬಿಟ್ಟು ಕೈ ಹಾಕಿದ್ರೆ ನೀರಿಲ್ಲ. ಯಾರ್ಯಾರು ಒಂದ್ ದಿಕ್ ತಪ್ಪು ಹೋಗಿ ಮುಟ್ಬಿಟ್ರು ನೀರ್ ಬರ್ತಿರ್ಲಿಲ್ಲ. ಆಗೇನಾಯ್ತು, ಹೋಗಿ ಕೂಗಿ ಮಾಡಿ ಆಲ್ಬಿಟ್ಟು ತಪ್ಪು ಗಣಕ ಕಟ್ಟಿದ್ರೆ ಆಮೇಲೆ ಗಂಗಾ ಬಚ್ಚಿತ್ತು. ಆಗ ನಾವು ಯಪಾಟಿ ಪರ್ವನೇರು ಮಾಡ್ಕೊಂಡು ಎಲ್ಲಾ ಜನವ ಸಂತೋಷವಾಗಿ ಬಂದು ಕೆಳಗೆ ಬರ್ತಾ ಇದ್ವು. ಆಮೇಲೆ ಜನವೆಲ್ಲ ಬರಕ್ಕೆ ಇಲ್ಲಿಗ ಈ ಮಾದಳ್ಳಿ ದೇವಿ ಬಂದು ಆಗ ಏನಮ್ಮ ಇವರು ಉತ್ತರ ಕೊಟ್ರು, ಇವರು ಚೆನ್ನಂದಪ್ಪ ಈ ಮಾದಳ್ಳಿ ಬಂದು ಮಾಳಾಗ್ಲಿ ಅಂತ ಉತ್ತರ ಕೊಟ್ರು. ಅದನ್ನ ಮಾದಳ್ಳಿ ಸ್ವಾಮಿ ದೇವಸ್ಥಾನ ನಮ್ಮ ಮಾದಳ್ಳಿ ಅತ್ತೇನ್ ದೇವಸ್ಥಾನ ಆಯ್ತು. ಅವ್ರು ಬಂದ್ಮೇಲೆ ಅವರು ಉತ್ತರ ಕರ್ನಾಟಕದಿಂದ ಬಂದವರು. ಅಲ್ಲಿಗ ಕೋಡಿಪುರ, ದೊಡ್ಡಪುರ, ತರ್ಮಲ ಇವೆಲ್ಲ ಉತ್ಪತ್ತಿ ಆದ. ಆಗಿರ್ನಿಲ್ಲ, ಮಾದಳ್ಳಿ ಒಂದೇ ಅಂತ ಇದ್ದದು. ನಮ್ ತಾತ ಅವ್ರು ಹೇಳ್ತಿದ್ರು ಮಾದಳ್ಳಿ ಅನ್ನೋದು ಒಂದೇ ಊರು, ದೊಡ್ಡ ಊರು ಅಂತ ಅದು. ಈಗಲೂ ಕೊಳ ಗಿಳ ಭಸ್ಮ ಎಲ್ಲ ಅದ ಅಲ್ವ ಇಲ್ಲಿ ನಮ್ಮ ಇದ್ರಲ್ಲಿ ಆಗ್ಲಿ ನಮ್ಮ ಕಲ್ದಿಗಳಲ್ಲಿ ದೇವ್ರು ಇರೋದು ಎಲ್ಲ ಅದ, ಎಲ್ಲ ನೋಡಿದೀವಿ. ಬಾವು ಅದ. ಅಲ್ಲ ಸರಿ. ಆಗೇನಾಯ್ತಪ್ಪ ಅಂತಂದ್ರೆ ಅಲ್ಲಿ ನಮ್ಮ ಹಳ ದೇವಸ್ಥಾನದಲ್ಲಿ ಒಂದ್ ಬಸವನ್ ಮಾಡಿದೀವಿ ಕಲ್ಲರ ಮೇಲೆ. ಹಳ ದೇವಸ್ಥಾನದಲ್ಲಿ ಎಲ್ಲಿಯ ಚನ್ನಸ್ವಾಮಿ ದೇವಸ್ಥಾನದಲ್ಲಿ ಅಲ್ಲಿ ಹೂವಾಲಿ ಮಂಟಪ ಅದ, ಹುಲಿವನ್ ಕಡು ಅದ. ಅಲ್ಲಿಂದ ಹೋಗಿ ನಾವು ಹಾಲರು ಎತ್ಕೊಂಡು ಹೂವಾಲಿ ಮಂಟಪ ಬಂದು ದೇವ್ರು ಹೂವಾಲಿ ಆಡ್ಬಿಟ್ಟು ಆಮೇಲೆ ಕೊಂಡಕ್ ಕೊಯ್ತಿದ್ದದು. ಕೊಂಡಕ್ ಕೊಯ್ತು ಅಂತಂದ್ರ ಆಗ ನಾವು ಗುಂಟಾಪುರದವರೆಲ್ಲ ಹೋಗಿ ಹೂನ್ ಚಪ್ರ ಹಾಕಿ ಅಲ್ಲಿ ಅವು ಹೋಗಿ ಪರ್ವ ಮಾಡಿ ಊಟ ಮಾಡ್ಕೊಂಡು ಕೊಂಡದ ಜಿನ್ಕ ಹೋಯ್ತು ಅಂತಂದ್ರೆ ಕೊಂಡದ ಮೇಲೆ ಚಕ್ರಮಟ್ಟಿ ಹಾಕಕ್ ಕೂತ್ಕತಿರು. ಯಾರು? ಚನ್ನಂಜಪ್ಪ. ಅಂದ್ರೆ ಈಗ ಆ ದೇವ್ರು ಕೊಂಡದ ಮೇಲೆ ಚಕ್ರಮಟ್ಟಿ ಹಾಕಕ್ ಕೂತ್ಕೊಂಡು ವಾಕ್ಯ ಹೊಳ್ಬಿಟ್ಟು ಕೆಳಕ್ಕೆ ಇಳಿತಿದ್ದು. ಆಗ ಇವರು ಸ್ವಾಮಿಗಳು ಬಂದು ನಾವು ನಮ್ ದೇವ್ರನ್ನ ನಮ್ಮ ಚನ್ನಂಜಪ್ಪ ನಾವು ಮೆರಾತೀವಿ ಅಂದ್ಬಿಟ್ಟು ಅವ್ರು ದೇವ್ರ ಕೊಡ್ನಿಲ್ಲ, ಹುಲಿವನ ಕೊಟ್ರು ಅವ್ರಿಗೆ. ಯಾರ್ಗ?
ಸ್ವಾಲ್ಗರ್ಗ ಅವರು ಈಗ್ಲೂ ಹುಲಿವಣ ಎತ್ಕೊಂಡು ಈಗ್ಲೂ ಅವರೇ ಮೇರಿಯವರು ಬೇಕಾದ್ರೆ ನೋಡಿ ಅಟ್ಗುಳಿಪುರದಲ್ಲಿ ಈಗ್ಲೂ ಅವರೇ ಈಗ್ಲೂ ಅವರಿಗೆ ಸ್ವಾಲ್ಗರಿಗೆ ಅವ್ರ ಸುವಿ ಶೋಭನ ಹೇಳ್ಕೊಂಡು ಅವ್ರು ಬಂದು ತಕೊಂಡ್ಬಂದು ದೇವಸ್ಥಾನಕ ದೇವ್ರ ಮುಡ್ಬಿಡ್ತಾರ ಅಷ್ಟೊತ್ತಿನ ಮೇಲೆ ನಾವು ಮೆರಿಯೋದು. ಈಗ ನಮ್ಮೂರಿಂದ ಹೋಗಿ ಮಳೆ ಬರ್ಲಿಲ್ಲ ಅಂದ್ರ ಪೂಜೆ ಮಾಡಿ ಎಲ್ಲಾ ಬಂದಾಗ ನಮ್ಗೆ ಹೋಯ್ತು ಅಂದ್ರೆ ಅಲ್ಗ ವರ್ಷಕ್ಕೊಂದ್ಸತ್ ಹೋದಾಗ ಮಳ ಬೆಳ ಎಲ್ಲಾ ಚೆನ್ನಾಗಿರ್ತ ನಮ್ಗ. ವರ್ಷಕ್ಕೊಂದ್ಸತ್ ಮಳ ಅಂದ್ರೆ ಅಲ್ಲಿ ಹೋಗಿ ಪೂಜೆ ಮಾಡ್ತು ಅಂದ್ರ ಪೂಜೆ ಮಾಡೋ ಗಂಟೆಯಾರು ಬಂದ್ಬಿಡುತ್ತೆ. ಇಲ್ಲ ಊಟ ಮಾಡೋ ಗಂಟೆಯಾರು ಊಟ ಮಾಡ್ಬಿಡೋದಿಲ್ಲ. ಆ ಮಟ್ಟಕ್ಕೆ ಮಳ ಸುರಿತದ ಆ ಕಾಲದಿಂದ. ಈಗಲೆಲ್ಲ ನಡೀತದ. 400 ವರ್ಷ ಆಗಿರೋದು ಇವ್ರು ಬಂದು ಈಗ್ಲೆಲ್ಲ ನಮ್ ತಾತ ಅವ್ರು ಹೇಳ್ತಿದ್ರು. ಆಗ ನಮ್ಮ ತಾತ ಅವರು ನಮ್ಗೆ ಹೆಸರು ಕೊಡ್ತೀನಿ ಅಂತ ಹಚ್ಕೊಂಡ್ರ ಅಂತ ಅಲ್ಗ ಚನ್ನಸ್ವಾಮಿ ಅವ್ರಗ. ಹೆಣ್ಣಾದ್ರು ಚನ್ನಂಜಮ್ಮ, ಗಂಡಾದ್ರು ಚನ್ನಂಜಪ್ಪ. ವರ್ಷಕ್ಕೊಂದ್ಸತ್ ಪರ್ವ ಹೋಳಿ ಮಂಟಪದಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಹುಳಿ ಒಂದ್ ಕಡೆ ಪೂಜೆ ಮಾಡ್ಕೊಂಬಂದು ಆಮೇಲೆ ಬಂದರೆ ನಾವ್ ಇಲ್ಲಿ ಸೇರ್ತಿದ್ದದು. ಇಷ್ಟು ನಡೆದದು ಈ ದೇವಸ್ಥಾನದಲ್ಲಿ ಚನ್ನಸ್ವಾಮಿ ವರ್ಬಲಿ. ಈ ಸುತ್ತಮುತ್ತ ಹಳ್ಳಿಗಳ ಜನಗಳೆಲ್ಲ ಹೋಗುವಂತ ಚನ್ನಸ್ವಾಮಿ ವರ್ಬಲಿ ಇಷ್ಟೆಲ್ಲ ಮಾಡ್ಕೊಂಬಂದು ಈಗ್ಲೂ ಅಲ್ಲಿರೋದು ಜಾಲ್ದೋಣ, ಒಂದು ನೇರಳ ಮರ, ಇನ್ನೇನು ಇಲ್ಲ. ಯಪಾಟಿ ಮಳ ಹೋದ್ರು ಆ ಗುಂಡಿ ತುಂಬಾ ಹಚ್ಕೋಗೋದಿಲ್ಲ. ಈಗ್ಲೂ ಯಾರೇ ಬಂದ್ ನೋಡಿದ್ರು ನೋಡ್ಲೇಬೇಕಾದ್ರೆ ಪರೀಕ್ಷೆ ಮಾಡ್ಲಿ. ಆ ತೀರ್ಥನ ನಾವು ಕಣ್ಣು ಗೊತ್ಕೊಂಡ ತಕ ಬರ್ಬೇಕು. ಎಂತ ಬ್ಯಾಸ್ಗಲ್ ಬರ್ಲಿ 10 ವರ್ಷ ಮಳ ಇಲ್ದಾರು ನೀರಿರುತ್ತೆ. ಆ ಇಲ್ಲಿ ಆಣ್ಗಳು, ಹುಲಿ, ಕರಡಿ ಎಲ್ಲ ಹೋಗಿ ನೀರ್ ಕುಡ್ಕೊಂಡು ಅಲ್ಲಿ ನಾವು ಮಡಿಗಿರೋ ಪ್ರಸಾದ ತಿನ್ಕೊಂಡು ನಾವು ಮಾಡ್ಬಿಟ್ಟು ಬಂದ್ಮೇಲೆ ನೀರ್ ಕುಡ್ಕೊಂಡು ಹೋಯ್ತವ. ಈಗ್ಲೂ ಕಳ್ದು ಉಂಟಿಸ್ಬಿಡ್ತದ. ಈಗ ದೇವಸ್ಥಾನಕ್ಕೆ ಹೋಗ್ಬೇಕಾರೆ ಯಾವ್ದೇ ತರ ಪ್ರಾಣಿಗಳು ನಮ್ಮನ್ನ ತೊಂದರೆ ಕೊಡೋದಿಲ್ಲ. ಅಷ್ಟು ಮಹಿಮೆ ಇದೆ ದೇವ್ರಿಗೆ. ಅಷ್ಟು ನಂಬಿಕೆಗೆ ಹೋಗ್ಬೇಕು. ಹೋಗಿ ದೇವಸ್ಥಾನಕ್ಕೆ ಸೇರಕ್ಕಾಗಲ್ಲ. ಅಷ್ಟು ನಂಬಿಕೆದಲ್ಲಿ ಹೋದ್ರೆ ಮಾತ್ರ ನಮ್ಗ ಒಳ್ಳೇದಾಗಿ ಕಳಿಸ್ಕೊಡ್ತಾರ. ಧನ್ಯವಾದಗಳು. ನಮ್ಮ ತಾತವರು ದೇವಸ್ಥಾನ ಬಗ್ಗೆ ಚೆನ್ನಾಗಿ ತಿಳಿಸ್ಕೊಟ್ರು. ಹಾಗಾಗಿ ಮಾಹಿತಿನ ನಿಮ್ಗೆ ಫುಲ್ ಸಿಕ್ಕಿದೆ ಅನ್ಕೊಂತೀನಿ, ಈ ದೇವಸ್ಥಾನ ಮಾಹಿತಿನ. ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ದೇವಸ್ಥಾನ, ಹಳೆ ದೇವಸ್ಥಾನನ ನಿಮ್ಗೆ ತೋರಿಸ್ತೀನಿ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಬಾಯಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇದು ಚನ್ನಸ್ವಾಮಿ ವರ್ಬು ಅಂತ ನೋಡಿ. 25 ವರ್ಷ ಆಗಿದೆ ನಂದು ಮ್ಯಾರೇಜ್ ಆಗಿ. 25 ವರ್ಷದಿಂದ ಬರಕ್ಕಾಗಿಲ್ಲ ನೋಡಿ. ನಾನು ಚನ್ನಸ್ವಾಮಿ ವರ್ಬು ಅಂತ ಇದು. ನಾನು 25 ವರ್ಷ ಆಯ್ತು ಮದುವೆ ಆಗಿ. 25 ವರ್ಷದಿಂದ ಅವಕಾಶ ಸಿಕ್ಕಿದೆ. ಇವತ್ತು ಬಂದಿದ್ದೀನಿ ಮೈಸೂರಿಂದ. ನಾವು ಕುಟುಂಬ ಸಮೇತ ಬಂದಿದ್ದೀವಿ. ಈ ಜನದ ವೈಭೋಗ ನೋಡಿ ಬಹಳ ಖುಷಿ ಆಯ್ತು. ಈ ಪ್ರಕೃತಿ ನೋಡಿದ್ರೆ ಎಷ್ಟು ವೈಭೋಗವಾಗಿದೆ, ನೋಡಕ್ಕೆ ಕಣ್ತುಂಬ ಆನಂದವಾಗಿದೆ. ಆನೆ ಹುಲಿಗಳೆಲ್ಲ ಮಧ್ಯದಲ್ಲಿ ಇಷ್ಟೊಂದು ಜನಗಳು ಬಂದು ದೇವ್ರನ್ನ ಬೇಡ್ತಾ ಇದ್ದಾರೆ. ಇಲ್ಲಿಂದ 12 ಕಿಲೋಮೀಟರ್ ಕಾಡೊಳಗೆ ಬಂದು ನೋಡಿ. ಈ ಪ್ರಕೃತಿಯಲ್ಲಿ ಯಾವುದೇ ಮನಸ್ಸಿನ ಸ್ಥಿತಿ ಹೋಗ್ಬಿಟ್ಟು ತುಂಬಾ ನೆಮ್ಮದಿಯಿಂದ ಕಾಣ್ತಾ ಇದೆ. ನಿಮಗೆ ಯಾವ ನೆಮ್ಮದಿ ಬೇಕು ಅಂದ್ರೆ ಈ ಭಗವಂತನ ಹತ್ರಕ್ಕೆ ಬಂದು ಒಂದು ಸಹಾಯ ಬೇಡಿ, ಭಗವಂತ ಒಳ್ಳೇದು ಮಾಡ್ತಾನೆ. ಈ ಪ್ರಕೃತಿ ದಾಹ ನೋಡಿ, ಆನೆಗಳಿದಾವೆ, ಹುಲಿಗಳಿದಾವೆ, ತುಂಬಾ ಪ್ರಕೃತಿಮಾನವಾಗಿದೆ. ಸ್ವಾಮಿ ಭಗವಂತ ಎಲ್ಲರಿಗೂ ಕರುಣೆಯನ್ನ ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತೀನಿ. ಮಳೆ ಉಯಿಸ್ಲಿ, ಬೆಳೆ ಕೊಡ್ಲಿ ಅಂತ ಜನ ಬಹಳ ಬೇಡ್ತಾ ಇದ್ದಾರೆ. ಆದರೆ ಜನ ನೋಡಿ, ಮಹಿಳೆಯರು ತುಂಬಾ ಇದ್ದಾರೆ, ಊರಿನ ಮುಖಂಡರುಗಳು ತುಂಬಾ ಕಷ್ಟಪಡ್ತಾ ಇದ್ದಾರೆ. ಒಂದು ಬಂಡೆ ಮೇಲೆ ಸ್ವಾಮಿ ಭಗವಂತ ಇದ್ದಾನೆ ನೋಡಿ. ಒಂದೇ ಕಲ್ ಮೇಲೆ ಭಗವಂತ ಇದ್ದಾನೆ. ಅವನ್ನ ನೋಡ್ಲಿಕ್ಕೆ ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ ಅಂದ್ರೆ ಅವನಿಗೆ ಗೊತ್ತು. ಕಾಡೊಳಗೆ ಬಂದು ನೆಲೆಸಿದ್ದಾನೆ. ನೋಡ್ಬೇಕಾದ್ರೆ ಎಲ್ಲೆಲ್ಲಿಂದ ಬಂದಿದ್ದಾರೆ. ದಯವಿಟ್ಟು ಈ ಸನ್ನಿಧಿಗೆ ಬರಬೇಕು ಅಂದ್ರೆ ಬಹಳ 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 ಶ್ರಮ ಪಡಬೇಕು, ಅವಕಾಶ ಸಿಕ್ಬೇಕು. ಆ ಅವಕಾಶ ಸಿಕ್ಬೇಕು ಅಂದ್ರೆ ನನಗೆ 25 ವರ್ಷದ ನಂತರ ಅವಕಾಶ ಸಿಕ್ಕಿದೆ. ಇವತ್ತು ನಾನು ದೇವರಲ್ಲಿ ಬಹಳ ಭಕ್ತಿಯಿಂದ ಬೇಡ್ಕೊತಾ ಇದ್ದೀನಿ, ನಮ್ಮ ಜನಗಳಿಗೆಲ್ಲ ಒಳ್ಳೇದು ಮಾಡಲಿ ಅಂತ. ಚನ್ನಸ್ವಾಮಿ ಅಂದ್ರೆ ಬರು ಎಲ್ಲರಿಗೂ ಕಷ್ಟ ಪರಿಹಾರ ಮಾಡಿ ಮಳೆ ಬೆಳೆ ಕೊಟ್ಟು ಐಶ್ವರ್ಯ ಆರೋಗ್ಯವನ್ನ ಕೊಡ್ಲಿ ಅಂತ ಭಗವಂತನಲ್ಲಿ ನಾನು ಬೇಡ್ಕೊತಾ ಇದ್ದೀನಿ. ಇವಾಗ ಬನ್ನಿ ಪೂಜೆ ಮಾಡಿಸಿ ಎಲ್ಲ ಕೆಳಗಡೆ ಹೋಗಿದ್ದಾರೆ. ಇವಾಗ ನಮ್ಮ ಊರವರೇ ಆದ ದೇವ್ರ ಹತ್ರ ಕೇಳೋಣ. ಈ ದೇವ್ರ ಬಗ್ಗೆ ಆಗ್ಬೋದು, ಇಲ್ಲಿನ ಇತಿಹಾಸ ಆಗ್ಬೋದು. ಬನ್ನಿ ಇವಾಗ ನೋಡ್ತಾ ಇದ್ದೀರಾ ನೀವು, ನಮ್ಮ ಚನ್ನಸ್ವಾಮಿ ಅವ್ರ ಬಗ್ಗೆ ಬಂದಿದ್ದೀವಿ. ಈಗ ನಮ್ಮ ಬುದ್ಧಿಯವರು ಇದ್ದಾರೆ, ಅವ್ರ ಬಾಯಿಂದಾನೇ ಕೇಳೋಣ ದೇವ್ರ ಬಗ್ಗೆ. ಬುದ್ಧಿ, ನಮಗೆ ಈ ದೇವ್ರ ಬಗ್ಗೆ ತಿಳಿಸ್ಕೊಡ್ತೀರಾ ಸ್ವಲ್ಪ?
ಸ್ವಲ್ಪ. ಶ್ರೀ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇಲ್ಲಿ ಏನಪ್ಪ ವಿಶೇಷ ಅಂದ್ರೆ ನಮ್ಮ ದೊಡ್ಡಪುರ ಗ್ರಾಮದಲ್ಲಿ ಗೌರಿ ಹಬ್ಬ ಆದ ತಕ್ಷಣ ಚೆನ್ನನ್ ಸ್ವಾಮಿ ಅಂತ ಒಂದು ದೇವಸ್ಥಾನ ಅಂದರೆ ಬಂಡೆ ಇದು. ಈ ಬಂಡೆಯಲ್ಲಿ ಹೊರಗಿರ್ತಕ್ಕಂಥ ಚೆನ್ನನ್ ಸ್ವಾಮಿ ಇದೆ. ಇಲ್ಲಿ ಏನು ವಿಶೇಷ ಪೂಜೆ ಅಂದ್ರೆ ಗೌರಿ ಹಬ್ಬ ಆದ ತಕ್ಷಣ 8 ದಿವಸದಲ್ಲಿ ನಮ್ಮ ಊರಿಗೆ ದೊಡ್ಡಪುರ ಗ್ರಾಮ ಆಗ್ಬೋದು, ಸುತ್ತಮುತ್ತ 4 ಗ್ರಾಮ ಆಗ್ಬೋದು, ಅಲ್ಲಿಗೆ ಮಳೆ ಬರಲಿಲ್ಲ ಅಂದ್ರೆ ಈ ದೇವಸ್ಥಾನಕ್ಕೆ ಬಂದು ನಾವು ಪ್ರಸಾದನ ತಗೊಂಡೋದಾಗ ಒಂದು 3 ದಿವಸದಲ್ಲಿ ಮಳೆ ಆಗುತ್ತೆ ಅನ್ನೋದೊಂದು ನಿಜವಾದ ಇದು. ಅದರಿಂದಾಡಿ ಈ ದೇವಸ್ಥಾನಕ್ಕೆ ಎಲ್ಲ ಬರ್ತೀವಿ. ಪೂಜಾರಿ ಅವ್ರ ಹತ್ರ ವಿಷಯನ ತಿಳ್ಕೊಂಡು ಇವಾಗ ಇಳಿಗ್ತಾ ಇದೀವಿ ನೋಡಿ. ಸಾಕಷ್ಟು ಜನ ನನ್ನ ಮುಂದೆ ಕೂಡ ಇಳಿಗ್ತಾ ಇದ್ದಾರೆ. ಎಷ್ಟು ಕಠಿಣವಾಗಿರುತ್ತೆ ಇಳುವಾಗ, ಜೋಪಾನಾಗಿ ಇಳಿಗ್ಬೇಕು. ಇವಾಗ ನೋಡಿ ಎಲ್ಲ ಪೂಜೆ ಎಲ್ಲ ಮುಗೀತು, ಎಲ್ಲ ಹಚ್ಚಿ ಇಲ್ಲಿಂದ ಹೊರಡ್ತಾ ಇದೀವಿ. ಇವಾಗ ಬನ್ನಿ ಕೆಳಗಡೆ ಹೋಗೋಣ. ಇನ್ನೂ ಸಾಕಷ್ಟು ಇನ್ನೂ ಅಲ್ಲಿ ಅನ್ನ ಪ್ರಸಾದ ರೆಡಿ ಮಾಡ್ತಾ ಇರ್ತಾರೆ, ಅಲ್ಲಿಗೆ ಹೋಗೋಣ. ಇವಾಗ ಕೆಳಗಡೆ ಇನ್ನೂ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡು ಇಲ್ಲಿಂದ ಕೆಳಗಡೆ ಹೋಗೋಣ ಬನ್ನಿ. ನೋಡಿ ಇಳಿಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ನೋಡಿ. ಟಾಪಲ್ಲಿ ದೇವಸ್ಥಾನ, ಬಂಡೆ ಮೇಲಿದೆ ನೋಡಿ ದೇವಸ್ಥಾನ. ಎಷ್ಟು ಕಷ್ಟ ಇದೆ ಅಂತ ನೋಡಿ, ಹಂಗಿದೆ ಅಂತ. ಎಷ್ಟು ಕಷ್ಟ ಇದೆ. ನೀವು ನೋಡಿದ್ರಲ್ಲ ದೇವಸ್ಥಾನ ಎಲ್ಲ ಹೆಂಗಿತ್ತು ಅಂತ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.